ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಅನಧಿಕೃತವಾಗಿ ಮರಗಳನ್ನು ಕಡಿಯುವವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ವೃಕ್ಷ ಬಚಾವೋ ಆಂದೋಲನ ಸಮಿತಿ ಮುಖ್ಯಸ್ಥ ವೃಕ್ಷಪುರದ ಪರಿಸರ ಮಂಜು ಆಗ್ರಹಿಸಿದರು. ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ನಾನುಡಿ ಇದೆ. ಇವತ್ತು ಒಂದು ವೃಕ್ಷವನ್ನು ಯಾರು ನೆಟ್ಟು ಬೆಳೆಸ್ತಾರೋ ಅವರು 10 ಶಿವಾಲಯವನ್ನು ಕಟ್ಟಿಸಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೊಸಕೋಟೆ ಭಾಗದಲ್ಲಿ ಹಲಸಳ್ಳಿ ಅನ್ನೋ ಒಂದು ಗ್ರಾಮ, ಈ ಗ್ರಾಮದಲ್ಲಿ ಪಾಪ ಮುನ್ರಾಜು ಮತ್ತೆ ಮಂಜುಳಾ ದಂಪತಿಗಳು ತಮ್ಮ ಸ್ವಂತ ಜಮೀನನ್ನ ಊರಿಗೋಸ್ಕರ ಒಂದು ಅರಳಿಕಟ್ಟೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಅರಳಿಕಟ್ಟೆಯಲ್ಲಿ ಇರ್ತಕ್ಕಂತಹ ಬೃಹತ್ ಆಕಾರದಲ್ಲಿ ನಿಂತಿರ್ತಕ್ಕಂಥ ದೊಡ್ಡ ಅಶ್ವತ್ಥ ಮರ, 60 ವರ್ಷ ಅರಳಿ ಮರ. ಈ ಅರಳಿ ಮರವನ್ನ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮುನಿರಾಜು, ಮಂಜುಳಾ ಮತ್ತೆ ಆತ ಮಗ ಹೇಮಂತ್ ಅನ್ನೋರು ಏಕಾಏಕಿ ಯಾವುದೇ ಅನುಮತಿ ಪಡೆಯದೆ ಮರಗಳನ್ನ ಕಡಿಯಕ್ಕೆ ಮುಂದಾಗಿದ್ದಾರೆ. ಇಂಥ ಬೃಹತ್ ಮರನ ಕಡಿಯಕ್ಕೆ ಮುಂದಾದಾಗ ಇವರೆಲ್ಲ ಹೋರಾಟ ಮಾಡಿ ಗಲಾಟೆ ಮಾಡಿದ್ದಕ್ಕೆ ರಾತ್ರೋರಾತ್ರಿ ರಂಬೆ ಕೊಮ್ಮಲ್ ಕಟ್ ಮಾಡ್ಬಿಟ್ಟಾರೆ. ಇಲ್ಲಾಂದ್ರೆ ಮರಣ ಸಂಪೂರ್ಣ ಹಾಳು ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಇದೆ. ಆಸಿಡ್ ಹಾಕಿ ಮರಣ ಸಂಪೂರ್ಣ ಹಾಳು ಮಾಡ್ತೀವಿ ನೋಡ್ರಿ, ಈ ತರ ಎಲ್ಲ ಇದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಅರಣ್ಯ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಪಂಚಾಯತಿ ಆಗಲಿ, ಮರವನ್ನ ಉಳಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಬಹಳ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ರು. ಏನೋ ಹಿಂದೆ ಇದ್ದಂತ ಮಾಜಿ ಅರಣ್ಯ ಸಚಿವರು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಮರಣ ಕಡಿತಾರೋ ಅವ್ನು ಜೈಲ್ಗೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಯಾರು ಮರ ಕಡಿತಾರೋ ಅವ್ನು ಜೈಲ್ಗೆ ಕಟ್ಟಿಸ್ರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಒಂದು ಹೆಣ್ಣು ಮಗುನ ಕೊಲೆ ಮಾಡೋದು ಒಂದೇ, ಒಂದು ಹೆಣ್ಣು ಮಗುನ ಅತ್ಯಾಚಾರ ಮಾಡೋದು ಒಂದೇ, ಮರನ ಕಡಿದು ಅತ್ಯಾಚಾರ ಮಾಡೋದು ಒಂದೇ. ಹಾಗಾಗಿ ಹೆಣ್ಣು ಮಗುಗೆ ಸಮಾನ ಒಂದು ದೊಡ್ಡ ಮರ ಅಂದ್ರೆ ಅಂತ ಹೆಣ್ಣು ಮಗುನ ಇವತ್ತು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ಬಿಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ನೋಡೋರಿಗೆ ಏನೋ ಅನ್ಸ್ಬೋದು, ಆದ್ರೆ ಮರದ ವಿಚಾರದಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಇವತ್ತು ಯಾರು ಮರ ಕಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮುಂದಿನ ದೊಡ್ಡ ಪ್ರತಿಭಟನೆಗೆ ಧರಣಿ ಕೂತ್ಕೋತೀವಿ. ನಾವು ಎಲ್ಲ ಪರಿಸರವಾದಿಗಳು ಬರ್ತೀವಿ, ಇಲ್ಲಿ ವೃಕ್ಷವನ್ನ ಉಳಿಸೋ ಪ್ರಯತ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರಂಬೆ ಅಲ್ಲ, ಒಂದು ಎಲೆನೂ ಉದುರ್ಸಕ್ಕೆ ಅವ್ರಿಗೆ ಇನ್ನು ಮುಂದಕ್ಕೆ ಹೇಳ್ತಾ ಇದೀವಿ. ನೀವು ಯಾವುದೇ ಕಾರಣಕ್ಕೂ ಮರನ ಮುಟ್ಟೋದಾಗ್ಲಿ, ಎಲೆ ಉದುರ್ಸೋದಾಗ್ಲಿ ಮಾಡಿದ್ರೋ ನಿಜಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ದೂರು ದಾಖಲಾಗಿದೆ. ಇವರು 3 ಜನರ ಮೇಲೆ ದೂರು ಕೊಟ್ಟಿದ್ದೀವಿ. ಮತ್ತೆ ಅವರು ಈ ಒಂದು ಅರಳಿಕಟ್ಟೆನ ಬೆಳೆಸಿದಂತವ್ರು ನಮ್ಮ ಹಿಂದೆ ನಿಂತಾರೆ, ಇವರು ಕೊಟ್ಟಿದ್ದಾರೆ ದೂರು. ಹಾಗಾಗಿ ಇನ್ಸ್ಪೆಕ್ಟರ್ ಕೂಡ ನನ್ನ ಮುಂದೆನೆ ಫೋನ್ ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಂದು ದಯವಿಟ್ಟು ನೀವು ಸ್ಟೇಷನ್ ಬರಬೇಕು, ಮರಣ ಯಾಕೆ ಕಡಿದ್ರಿ ಅಂತ ಅವರು ವಾರ್ನ್ ಮಾಡಿದ್ದಾರೆ. ಹಾಗಾಗಿ ಇದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ರಂಬೆನ ಮರಣ ಮುಟ್ಟಬಾರದು. ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಬೇರೆ ರೀತಿಯಲ್ಲಿ ಮಾಡಬಾರ್ದು. ಅಂದ್ರೆ ದಯವಿಟ್ಟು ನೀವು ಮರಣ ಪೂಜಿಸೋರು, ಯಾಕೆ ನಿಮ್ಗೆ ಗೊತ್ತಾಗಲ್ಲ, ಊರವರು ಮರಣ ಪೂಜೆ ಮಾಡಲ್ಲ. 100 ಜನ ಬಂದು ಅರಳಿಕಟ್ಟೆ ಪೂಜೆ ಮಾಡ್ತಾರೆ, ಮಕ್ಕಳಿಂದ ಮರಣ ಸುತ್ತಾರೆ ಮಕ್ಕಳಾಗ್ಲಿ ಅಂತ. ಇವತ್ತು ಅಂತ ಮರಣ ಕಡಿದಿದ್ದೀರಲ್ಲ, ನಿಮ್ ದೇವ್ರು ಏನ್ ಶಾಪ ಕೊಡ್ಬೋದು? ಇವತ್ತು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡ್ತಾ ಇದ್ದೀರಾ. ಪರಿಸರಗಳಿಗೆ, ಒಂದು ಪರಿಸರ ಹೋರಾಟಗಾರರ ಮನಸ್ಥಿತಿಗೆ ನೀವು ಧಕ್ಕೆ ಮಾಡ್ತಾ ಇದ್ದೀರಾ, ನೋವುಂಟು ಮಾಡ್ತಾ ಇದ್ದೀರಾ ನೀವು. ಇವತ್ತು ಎಷ್ಟೋ ಜನ ಪೂಜೆ ಮಾಡೋರು ಬಂದು ಆ ಮರ ನೋಡಿದ್ರೆ ಕಣ್ಣೀರ್ ಹಾಕೊಂಡು ಹೋಗ್ತಾರೆ. ಹಾಗಾಗಿ ನಾನ್ ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಈ ಮರವನ್ನ ಒಂದು ಎಲೆನೂ ಕಡಿಬಾರ್ದು ಅವರು, ಒಂದೇ ಒಂದು ಎಲೆ. ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡ್ತಾ ಇದ್ದೀರಾ, ಮಳೆ ಇಲ್ಲ ಸರಿಯಾಗಿ, ರೈತರು ಕಂಗಾಲಾಗಿದ್ದಾರೆ, ಮೋಡಗಳಿಲ್ಲ ಸರಿಯಾಗಿ. ಇವತ್ತು ಮರಗಳಿದ್ರೇನೆ ಮಳೆ ಇದ್ರೇನೆ ಬೆಳೆ ಇದ್ರೇನೆ ರೈತ ಇದ್ರೇನೆ ಜೀವನ. ಇಲ್ಲಿನ ಹೊಸಕೋಟೆಯ ಹಲಸಹಳ್ಳಿ ಗ್ರಾಮದ ಅರಳಿಕಟ್ಟೆಯಲ್ಲಿದ್ದ ಸುಮಾರು 60 ವರ್ಷದ ಅಶ್ವತ್ಥ ಮರವನ್ನ ಗ್ರಾಮದ ಮುನಿರಾಜು, ಮಂಜುಳಾ ಹಾಗೂ ಅವರ ಪುತ್ರ ಹೇಮಂತ್ ಎಂಬುವವರು ರಾತ್ರೋರಾತ್ರಿ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಸಂಪೂರ್ಣ ಮರವನ್ನ ನಾಶ ಮಾಡಲು ಮುಂದಾಗಿದ್ದಾರೆಂಬ ಕಾರಣಕ್ಕೆ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಮುನಿರಾಜು ಮತ್ತು ಮಂಜುಳಾ ಎಂಬ ದಂಪತಿಗಳಿಗೆ ಸೇರಿದ ಸರ್ವೆ ನಂಬರ್ ಜಾಗದಲ್ಲಿ ಅಶ್ವತ್ಥ ಕಟ್ಟೆಯನ್ನ 10 ಲಕ್ಷ ಖರ್ಚು ಮಾಡಿ ಸ್ವಂತ ಹಣದಲ್ಲಿ ನಿರ್ಮಿಸಿ ಗ್ರಾಮಸ್ಥರು ನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಿದ್ದ ವೃಕ್ಷವನ್ನ ಕಡಿಯಲು ಮುಂದಾಗಿರುವವರಿಗೆ ಕಾನೂನು ಪಾಠ ಕಲಿಸಬೇಕು ಎಂದು ದೂರುದಾರರು ತಿಳಿಸಿದ್ದಾರೆ. ಮನೇಲಿದ್ರಿ ಯಜಮಾನ್ರು, ಇವರಿಬ್ರು ಆಚೆ ಹೋಗಿದ್ರು ಕೆಲ್ಸದ ಮೇಲೆ, ಮಗನು ಯಜಮಾನ್ರು. ನಾನು ಒಬ್ಳೆ ಮನೇಲಿದ್ದೆ, ಕೇಳಿಲ್ಲ ಮಾಡಿಲ್ಲ, ಮರ ಹೊಡೆದವ್ರೆ, ರೆಂಬೆ ಹೊಡೆದವ್ರೆ. ಏನೋ ಸೌಂಡ್ ಆಯ್ತು, ನಾನು ಏನ್ ದುಬಿಲ್ ಅಂತ ಬಿದ್ದಾಯ್ತು ಅಂತ ಈಚೆ ಬಂದ್ ನೋಡಿದ್ರೆ ಮೇಲೆ ಇಬ್ಬರು ಮರದ ಮೇಲೆ ಇದ್ರು, ಹೊಡಿತಾ ಇದ್ರು. ಯಾಕಪ್ಪ ಹೊಡಿತಾ ಇದ್ರಿ ಇಳಿ ಅಂತ ನಾನು ಅವ್ರನ್ನ ಮಾತ್ರ ಮಾತಾಡ್ದೆ, ಅವ್ರ ಮನೆಯವ್ರನ್ನೇನು ಮಾತಾಡ್ತಿಲ್ಲ. ಅವ್ರು ಹೊಡಿತಾ ಇದ್ರೆ ನಾವು ಹೊಡಿಯೋದೇ ನೀವೇನ್ ಮಾಡ್ತೀರಿ, ಇನ್ನ 2 ರೆಂಬೆ ಹೊಡಿಸ್ತೀನಿ, ಏನ್ ಮಾಡ್ತೀಯ ಮಾಡ್ಸು, ಆಸೆಡ್ ಹಾಕ್ತೀರಿ ಬುಡಕ, ಏನ್ ಮಾಡಿಸ್ತೀಯ ಮಾಡ್ಸು, ತುಂಗೆ ಹುಲ್ ಮತ್ತಂದು ಬುಡಕ್ ಬಿಟ್ಬಿಡ್ತೀನಿ, ಹೆಂಗೆ ಅಂತ ಗಲಾಟೆ ಮಾಡಿ ನನ್ನ ಹೊಡಿಯಕ್ ಬಂದ್ರು ಸರ್. ಇಷ್ಟು ಮಾಡವ್ರೆ ಅವರು 3 ಜನನು ಸೇರಿ, ಹೇಮಂತ್, ಮಂಜುಳಾ, ಮುನಿರಾಜು. ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಹೊಸಕೋಟೆಲ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕಂಪ್ಲೇಂಟ್ ತಗೊಂಡವ್ರೆ, ಅವ್ರು ಕರೀತಾವ್ರೆ, ಇನ್ನು ಇವ್ರು ಬರ್ಲಿಲ್ಲ. ಅವರು ಸೇರಿರೋದು ಇವಾಗ ಕಂಪ್ಲೇಂಟ್ ಮಾಡಿದಿರಲ್ಲ, ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನಾ ಬರ್ರಿ ಅಂತ. ಅವ್ರು 4 ಗಂಟೆಗೆ ಬರ್ತೀನಿ ಅಂದವ್ರೆ, ಇನ್ನು 4 ಗಂಟೆಗೆ ಬರ್ತಾರೋ ಇಲ್ಲೋ ನೋಡ್ತೀವಿ ಸರ್ ನಾವು.
ಸರಿ ಸರ್ 60 ವರ್ಷ ಆಯಿತು. ಈ ಮನೆಗಳಲ್ಲಿ ಇವಾಗ ಕಟ್ತಾ ಇರೋದು. ನಮ್ಮದು ಮನೆ ಇದೆ ಇಲ್ಲಿ. ಎಲ್ಲೇ ತಳ್ಳಿಬಿಟ್ಟು ಇವ್ರನ್ನ ನಾವು ಯಾರು ಇಲ್ದಾಗ ಬಂದು ಒಂದು ಟ್ಯಾಕ್ಟ್ರು ನಮಗೆಲ್ಲ ಹೊಡೆದವ್ರು. ಪೂಜೆ ಮಾಡ್ತೀವಿ ನಾವು ವಾರ ಈ ಹೊಸಕಟ್ಟೆ ಮಾಡಿರೋದಾಗ. ಆದರೆ ಊರಿಗೆ ಸೇರಿ ನಮ್ಮದೆಲ್ಲ ಸಾವಿರಾರು ಜನಕ್ಕೆ ಸೇರಿದ್ದು, ಲಕ್ಷಾಂತರ ಜನ ಸೇರಿ. ಮರ ಏನಕ್ಕೆ ಹೊಡೆದ್ರು? ಮರ ಏನಕ್ಕೆ ಹೊಡೆದ್ರು? ಮನೆ ತರುತ್ತೈತೆ ಅಂತ ಇಲ್ಲ, ಲಾಚಲ್ಲಿ ಮಾಡಿ ಹೊಡಿತಾ ಇರೋದು ಅವರು. ನಾವು ಹೊಸಕಟ್ಟೆ ಕಟ್ಟಬೇಕಾದ್ರೆ ಸುತ್ತು ಓಡಿಸ್ಬಿಟ್ಟು ಹೊಸಕಟ್ಟೆ ಕಟ್ಟಿ ನಾವು ಹೊಡಿತೀವಿ, ಆಸಿಡ್ ಹಾಕ್ತೀವಿ. ಗಂಡಸರು ಇಬ್ರು ಮನೇಲಿ ಇದ್ದಾಗ ನಾನು ಒಬ್ಳೇ ಇರೋವಾಗ ಬಂದು ದೌರ್ಜನ್ಯ ಮಾಡಿ ಆ ಹುಡುಗ ನಾನು ತಳ್ಳಾಡ್ಕೊಂಡು ಬಂದು ಮಾಡಿದ್ದಾನೆ. ಇವರಿಲ್ಲ, ಯಜಮಾನ್ರಿಲ್ಲ, ಮಗನೂ ಇಲ್ಲ. ನೀವು